ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹಿಂದೂ ಯುವತಿಯರ ತಲೆ ಕೆಡಿಸ್ತಾ ಇದೆಯಾ ಈ ಲವ್ ಜಿಹಾದ್? ಇಂಥದೊಂದು ಪ್ರಶ್ನೆಗೆ ಕಾರಣ ಆಗ್ತಾ ಇದೆ ಒಂದು ಘಟನೆ. ಬಣ್ಣ ಬಣ್ಣದ ಮಾತಿನಿಂದ ಲವ್ ಜಿಹಾದ್ ಬಲೆಗೆ ಬೀಳಿಸ್ತಾ ಇದ್ದಾರಾ ಅಥವಾ ಬೀಳ್ತಿದ್ದಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಎದ್ದಿದೆ. ಹುಬ್ಬಳ್ಳಿ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ಈಗ ಬೆಳಕಿಗೆ ಬಂದಿದೆ. ಮುಸ್ಲಿಂ ವ್ಯಕ್ತಿಯಿಂದ ವಿವಾಹಿತ ಹಿಂದೂ ಯುವತಿಗೆ ದೋಖಾ ಮಾಡಲಾಗಿದೆ. ಇದು ಮುಸ್ಲಿಂ ವ್ಯಕ್ತಿ ಮಾಡಿರುವಂತಹ ದೋಖಾ ಹಿಂದೂ ವಿವಾಹಿತ ಯುವತಿಗೆ. ಹಿಂದೂ ಯುವತಿಯರ ತಲೆ ಕೆಡಿಸ್ತಾ ಇದೆಯಾ ಹಾಗಾದ್ರೆ ಈ ಲವ್ ಜಿಹಾದ್? ಬಣ್ಣ ಬಣ್ಣದ ಮಾತಿನಿಂದ ಲವ್ ಜಿಹಾದ್ ಬಲೆಗೆ ಬೀಳ್ತಾ ಇದ್ದಾರಾ? ಬೆಳಗಾವಿಯಲ್ಲಿ ಲವ್ ಜಿಹಾದ್ ರೀತಿಯ ಘಟನೆ ನಡೆದಿರೋದು ಬೆಳಕಿಗೆ ಬಂದಿದೆ. ಮದುವೆಯಾದ ಯುವತಿಗೆ ದೋಖವನ್ನ ಮಾಡಿದ್ದಾನೆ ಮುಸ್ಲಿಂ ವ್ಯಕ್ತಿ. ರಫೀಕ್ ಬೇಫಾರಿ ಎಂಬಾತ ಹಿಂದೂ ಮಹಿಳೆಗೆ ದೋಖಾ ಮಾಡಿದ್ದಾನೆ. ವಿವಾಹಿತ ರಫೀಕ್ನಿಂದ ವಿವಾಹಿತ ಹಿಂದೂ ಮಹಿಳೆಗೆ ಆಗಿರುವಂತಹ ಮೋಸ ಇದು. ಮಾವನ ಕಿರಾಣಿ ಅಂಗಡಿಗೆ ಬಂದು ಮಹಿಳೆಗೆ ರಫೀಕ್ ಬಲೆಯನ್ನ ಬೀಸಿದ್ದಾನೆ. ಹಿಂದೂ ಮಹಿಳೆಯ ನಂಬರ್ ಅನ್ನ ಪಡೆದು ರಫೀಕ್ ಆಮಿಷವನ್ನ ಕೂಡ ಒಡ್ಡಿದ್ದಾನೆ. ಕೆಲಸ ಕೊಡೋದಾಗಿ ದೈಹಿಕ ಸಂಪರ್ಕವನ್ನ ರಫೀಕ್ ಬೆಳೆಸಿದ್ದ ಅನ್ನುವಂಥ ಮಾಹಿತಿ. ದೈಹಿಕ ದೌರ್ಜನ್ಯದ ಫೋಟೋವನ್ನ ಬಳಸಿ ಮಹಿಳೆಗೆ ಬ್ಲಾಕ್ ಮೇಲ್ ಮಾಡಲಾಗಿದೆ. ಹಿಂದೂ ಧರ್ಮದಿಂದ ಮತಾಂತರಗೊಳ್ಬೇಕು ಅನ್ನುವಂಥ ಬೆದರಿಕೆಯನ್ನು ಕೂಡ ರಫೀಕ್ ಆ ಮಹಿಳೆಗೆ ಹಾಕಿದಾನಂತೆ. ದಿನಕ್ಕೆ 5 ಬಾರಿ ನಮಾಜ್ ಮಾಡಬೇಕು, ಕುಂಕುಮ ಹಚ್ಚದಂತೆ ಅಂತ ಕಂಡೀಷನ್ ಹಾಕ್ತಾ ಇದ್ದಂತೆ. ಫೋಟೋ ವೈರಲ್ ಮಾಡುವ ಬೆದರಿಕೆಗೆ ಮಹಿಳೆ ಹೆದರಿದ್ದಾರೆ. ಬೆದರಿಕೆಗೆ ಹೆದರಿ ಬುರ್ಕಾವನ್ನ ಹಾಕೊಂಡಿದ್ದಾರೆ ಆ ಮಹಿಳೆ. ಸವದತ್ತಿ ಠಾಣೆಯಲ್ಲಿ 7 ಜನರ ವಿರುದ್ಧ ಮಹಿಳೆಯಿಂದ ದೂರು ಕೂಡ ದಾಖಲಾಗಿದೆ. ಆದರೆ ದೂರು ದಾಖಲಾದ್ರೂ ಯಾವುದೇ ರೀತಿಯ ಕ್ರಮವನ್ನ ಪೊಲೀಸರು ಕೈಗೊಂಡಿಲ್ಲ ಅನ್ನುವಂಥ ಆರೋಪವೂ ಇದೆ. ನಮ್ಮ ಮ್ಯಾರೇಜ್ ಆಗಿ 10 ವರ್ಷ ಆಗೈತ್ರಿ. ನಮ್ಮ ಲೈಫ್ ಭಾಳ ಚಲೋ ಐತ್ರಿ. ನಮ್ದು ಮನೆ ಮುಂದೆ ಕಿರಾಣಿ ಅಂಗಡಿ ಐತ್ರಿ. ಈ ಕಿರಾಣಿ ಅಂಗಡಿ ಒಳಗೆ ನಮ್ಮ ಅಮ್ಮ ರೀ ಅಂಗಡಿಗೆ ಅದು ಹೋಗ್ಕಿರಿ ಹೊರಗಡೆ. ಅವಾಗಷ್ಟೇ ಸ್ವಲ್ಪ ನಾ ಕುಂದಿರ್ತಿದ್ದೆ. ಮತ್ತು ಹೊರಗಡೆ ಎಲ್ಲರೂ ಹೋದ್ರೂ ಕುಂದಿರ್ತಿದ್ದೆ ರೀ ನಾನು. ಮತ್ತು ಅವರು ಇವು ರಫೀಕ್ ವ್ಯಾಪಾರಿ ಅಂತ ಅಂಗಡಿ ಕರೆ ಬರೋಕ್ಕೆ ಶುರು ಮಾಡಿದ್ರಿ. ಇಲ್ಲಿ ನಮ್ಮ ಮನೆ ಎದುರುಗಡೆ ಹೆಣ್ಮಕ್ಳು ದಾಟಿ ಕರೆವ ಅಂತ್ರಿ. ಅವ್ರಿಗೆ ಮನೆಗೆ ಬರೆಯೋದು ಹೋಗೋದು ಮಾಡ್ತಿದ್ರಿ. ಹಂಗೆ ನಮ್ಮ ಅಂಗಡಿಗೆ ಬರಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆಮೇಲೆ ನಾವು ಒಂದ್ಸಲ ಬೈದಿರಿ ಅವಂಗ, ಏನು ಎದಕ್ಕೆ ಬಂದಿರ್ತಾನೆ ಇಲ್ಲಿ, ಏನು ಹೆಣ್ಮಕ್ಳು ನೋಡ್ಕೊಂತಂದು ಹಿಂಗೆಲ್ಲ ಬೈದಿನ್ರಿ. ಆ ಮಾತಿಗೆ ಆಕೆ ಅವ್ನ ಮುಂದೆ ಹೇಳಿದಳ್ರಿ. ಹೇಳೋಣ ನಮ್ಗೆ ಯಾಕೆ ಬೈದ್ರಿ ಅಂತ ಕೇಳೋಣ, ಬೈದಿಲ್ಲ ಅಂದಾಗ ಅಷ್ಟಕ್ಕೆ ಮುಗಿದಿತ್ರಿ ಅದು. ಆಮೇಲೆ ನನ್ನ ನಂಬರ್ ಕೊಟ್ಟು ಬಿಟ್ಟಳ್ರಿ ಅವಂಗ. ನಿನಗೆ ಹಂಗೆ ಅಂದಾಳಿಲ್ಲೋ ಏನು ಮಾಡ್ತಿ ಮಾಡ್ಕೊ ಅಂತ ನಂಬರ್ ಕೊಟ್ಟು ಬಿಟ್ಟಳ್ರಿ. ನಂದು ಅಕ್ಕಿದ್ದಕ್ಕೆ ಕೊಟ್ಟಾಳ್ರಿ. ಆಮೇಲೆ ಅವನು ಅದನ್ನ ನಂಬರ್ ಇಟ್ಕೊಂಡು ನನ್ನ ಜೋಡಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರಿ. ನಾ ರಾಜಕೀಯ ಮನುಷ್ಯ ಅದೇನಿ, ನಿನಗೆ ಹೆಲ್ಪ್ ಮಾಡ್ತೀನಿ, ನಿನಗೆ ಜಾಬ್ ಕೊಡಿಸ್ತೀನಿ, ಹಂಗೆ ಹಿಂಗೆ ಅಂತ ನನಗೆ ಫಸಲಾಸಾಕತ್ರಿ ಸರ. ಆವಾಗ ನಾನೇನು ಮಾಡಿದೆ, ಸ್ವಲ್ಪ ಆ ಥರ ಬಿಹೇವ್ ಮಾಡೋಕೆ ನನಗೆ ಇಷ್ಟ ಅನ್ಸೋಕ್ಕಿಲ್ಲ. ಆದರೆ ನಾನೇನಂದೆ, ಸ್ವಲ್ಪ ದಿನದ ನಂತರ ಮನ್ಯಾಗ ಸ್ವಲ್ಪ ಹಂಗೆ ಮಾತಾಡೋದು ಮುಂದೆ ಪ್ರಾಬ್ಲಮ್ ಆಯ್ತು ಸರ. ಆಮೇಲೆ ನಾನೇನು ಮಾಡಿದೆ, ಜಗಳ ಮಾಡಿಕೆಸ ನನ್ನ ತವ್ರ ಮನೆಗೆ ಹೋದೆ ನಾನು. ಹೋಗಿ ಅಲ್ಲಿ ಇನ್ನು ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಡೆ. ಇದು ಮಂಜುನಾಥ್, ಈಗ ಅನ್ಯಾಯಕ್ಕೊಳಗಾಗಿರುವಂಥ ಮಹಿಳೆ ಕೆಲವೊಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಯಾವಾಗಲಿಂದ ನಡೀತಾ ಇತ್ತಂತೆ, ಹೇಗೆ ಪರಿಚಯ ಆಯಿತು? ಈಗ ದೂರು ಕೂಡ ದಾಖಲಾದರೂ ಪೊಲೀಸರು ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಖಂಡಿತ ಲಿನೇಶ್, ಏನು ಅಂತಂದ್ರೆ ಈಗಾಗಲೇ ತಾವು ಗಮನಿಸ್ತಾ ಇದ್ರಿ, ಇಡೀ ರಾಜ್ಯ ಗಮನಿಸ್ತಾ ಇದೆ. ಏನು ಅಂತಂದ್ರೆ ನೇಹಾ ಹಿರೇಮಠ ಪ್ರಕರಣ ಈಗ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ಸೊ ಅದು ಹುಬ್ಳಿಯಲ್ಲಿ ಆದ್ರೆ ಪಕ್ಕದಲ್ಲಿರುವಂತಹ ಜಿಲ್ಲೆ ಬೆಳಗಾವಿ ಜಿಲ್ಲೆಯಲ್ಲಿ ಲವ್ ಜಿಹಾದ್ ಕೇಸು, ಈ ಕೇಸ್ ಕೂಡ ಏನು ಅಂತಂದ್ರೆ ಪ್ರತಿಧ್ವನಿಸ್ತಾ ಇದೆ. ತಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಮಹಿಳೆ ಅಳಲನ್ನ ತೋಡ್ಕೊಳ್ತಾ ಇದ್ದಾಳೆ ಅಂತ ಹೇಳಿ. ಈ ರಫೀಕ್ ಬೇಪಾರಿ ಆಕೆಯೊಂದಿಗೆ ಮೊದಲಿಗೆ ಸಲುಗೆಯಿಂದ ಮಾತಾಡಿ ಆಕೆಯ ವಿಶ್ವಾಸವನ್ನ ಗಳಿಸಿ ಆಕೆಯೊಂದಿಗೆ ದೈಹಿಕ ಸಂಪರ್ಕವನ್ನು ಕೂಡ ಬೆಳೆಸಿದ್ದ ಅಂತ ಹೇಳಲಾಗ್ತದೆ. ಮಹಿಳೆ ಮತ್ತು ಆರೋಪವನ್ನು ಕೂಡ ಮಾಡ್ತಾ ಇದ್ದಾಳೆ. ಸೊ ಆ ಖಾಸಗಿ ಕ್ಷಣದ ಫೋಟೋ ಮತ್ತು ವಿಡಿಯೋಗಳನ್ನ ಇಟ್ಕೊಂಡು ಈತ ಆಕೆಯನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅಂತ ಹೇಳಿ ಈಗ ಆರೋಪವನ್ನ ಮಾಡ್ತಾ ಇರುವಂತದ್ದು ಮಹಿಳೆ. ಸೊ ಅಷ್ಟೇ ಅಲ್ಲದೆ ಈ ಮಹಿಳೆಯ ಕೌಟುಂಬಿಕ ಸಮಸ್ಯೆಯಿಂದ ದಾಳವಾಗಿ ಈ ರಫೀಕ್ ಆಕೆಯನ್ನ ಬೇರೆಡೆ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಕೂಡ್ ಹಾಕಿದ್ದ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಸೊ ಅಲ್ಲಿ ಏನು ಅಂತಂದ್ರೆ ಈ ಮಹಿಳೆಗೆ ಆ ಹಳೆಯ ಫೋಟೋ ಮತ್ತು ವಿಡಿಯೋ, ಅಂದ್ರೆ ಖಾಸಗಿ ಕ್ಷಣದ ವಿಡಿಯೋ ಮತ್ತು ಫೋಟೋಗಳನ್ನ ತೋರಿಸಿ
ಸೊ ನೀನು ಮತಾಂತರ ಆಗ್ಬೇಕು, ಸೊ ನೀನು ಧರ್ಮವನ್ನ ಬದಲಾವಣೆ ಮಾಡ್ಬೇಕು, ನಮಾಜ್ ಮಾಡ್ಬೇಕು, ಆಮೇಲೆ ಬುರ್ಕಾವನ್ನ ತೊಟ್ಕೊಳ್ಬೇಕು ಅಂತ ಹೇಳಿ ಎಲ್ಲವನ್ನು ಕೂಡ ಏನು ಅಂತಂದ್ರೆ ಬ್ಲಾಕ್ ಮೇಲ್ ಮಾಡ್ತಾ ಇದೆ. ಒಂದ್ ವೇಳೆ ನೀನು ಈ ರೀತಿಯಾಗಿ ನಡ್ಕೊಳ್ಳಿಲ್ಲ ಅಂತಂದ್ರೆ ಈ ಫೋಟೋ ಮತ್ತು ವಿಡಿಯೋಗಳನ್ನ ಹರಿಬಿಡ್ತೀನಿ ಅಂತ ಹೇಳಿ ಆಕೆಗೆ ಬೆದರಿಕೆ ಹಾಕಿದ್ದ ಅಂತ ಹೇಳಿ ಹೇಳಾಗ್ತಾ ಇದೆ. ಸೊ ಇದು ಎಲ್ಲವೂ ಕೂಡ ಏನು ಅಂತಂದ್ರೆ ಮಹಿಳೆಗೆ ಅರಿವಾಗುವಷ್ಟರಲ್ಲಿ ಸುಮಾರು ಅಂದ್ರೆ 4 ರಿಂದ 5 ತಿಂಗಳ ಆಕೆಯನ್ನ ಕೂಡಿಟ್ಟಿದ್ದ ಅಂತ ಹೇಳಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಸೊ ಮಹಿಳೆ ವಾಪಸ್ ಬಂದು ತನ್ನ ಕುಟುಂಬಸ್ಥರಿಗೆ ವಿಷಯವನ್ನ ತಿಳಿಸಿದ ನಂತರ ಸೊ ಈಗ ಏನು ಅಂತಂದ್ರೆ ಸವದತ್ತಿ ಠಾಣೆಯಲ್ಲಿ ಸೊ 7 ಜನರ ವಿರುದ್ಧವಾಗಿ ಏನು ಅಂತಂದ್ರೆ ಪ್ರಕರಣ ದಾಖಲಾಗಿರುವಂತ. ಸೊ ಪ್ರಮುಖವಾಗಿ ಏನು ಅಂತಂದ್ರೆ ಇಲ್ಲಿರುವಂತಹ A1 ಆರೋಪಿ ರಫೀಕ್ ಹಾಗೂ ಆರಿಫ್, ಆಮೇಲೆ ಆದಿಲ್, ಆಮೇಲೆ ಶೋಯಲ್ ಮತ್ತು ಮಕ್ತುಮ್ ಉಮರ್ ಎಂಬುವರ ಮೇಲೆ ಈಗ ಪ್ರಕರಣ ದಾಖಲಾಗಿರುವಂತದ್ದು. ವಿಪರ್ಯಾಸ ಏನು ಅಂತಂದ್ರೆ ಪ್ರಕರಣ ದಾಖಲಾದ್ರೂ ಕೂಡ ಪೊಲೀಸರು ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಹೇಳಿ ಮಹಿಳೆ ಆರೋಪವನ್ನ ಮಾಡ್ತಾ ಇರುವಂತದ್ದು. ಸೊ ರಾಜ್ಯಾದ್ಯಂತ ಈ ನೇಹಾ ಪಾಟೀಲ್ ಪ್ರಕರಣ ಸದ್ದು ಮಾಡ್ತಾ ಇದ್ರೆ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಹೊಸ ರೀತಿಯಾದಂತಹ ಪ್ರಕರಣ ಎದುರು ಬಂದಿದ್ದು. ಈ ಪೊಲೀಸರು ಯಾವ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಮಂಜುನಾಥ್ ಹೊಡೆದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.